ನಮ್ಮ ಭಾರತ ದೇಶದ ಪ್ರಸಿದ್ಧ ಸ್ಟ್ರೀಟ್ ಫುಡ್ ಬ್ರೆಡ್ ಪಕೋಡ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ 1/2 ಕಪ್ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಅರ್ಧ ಟೀ ಚಮಚದಷ್ಟು ಅಜ್ವಾಯಿನ ಅಥವಾ ಓಂಕಾಳನ್ನು ಹಾಕಿ, ಅರ್ಧ ಚುಟಕಿಯಷ್ಟು ಸೋಡಾ ಪುಡಿನ ಹಾಕಿದ್ದೀನಿ. ಆಮೇಲೆ ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ, ಉಪ್ಪು ಮತ್ತು ಖಾರ ಪುಡಿ ಮಾತ್ರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು 2 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದನ್ನೆಲ್ಲ ಒಣದಾಗಿಯೇ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ. ಆಮೇಲೆ ನೀರನ್ನು ಚೂರಾಗಿ ಹಾಕ್ತಾ ಹೋಗಿ. ಇದು ಯಾವ ಅಳತೆಗಿರಬೇಕು ಅಂದರೆ ಬಜ್ಜಿ ಹಿಟ್ಟಿನಕ್ಕಿಂತ ಒಂದು ಚೂರು ತಿಳುವಾಗಬೇಕಷ್ಟೇ, ತೀರಾ ತಿಳು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಬ್ರೆಡ್ಡನ್ನು ಇದರಲ್ಲಿ ಅದ್ದಿದಾಗ ಒಂದು ಒಳ್ಳೆ ಪದರ್ ಬರಬೇಕು ಅದ್ರ ಮೇಲೆ ಹಿಟ್ಟಿಂದು, ಆ ರೀತಿ ಕೋಟ್ ಆಗಬೇಕು. ಸೊ ಇದು ತೀರಾ ತಿಳಿ ಮಾಡಿದರೆ ತೆಳ್ಳಗಾಗ್ಬಿಡುತ್ತೆ ಪದರು. ಸೊ ಮೀಡಿಯಮ್ ಆಗೇ ಇರಲಿ ಇದು ಹಿಟ್ಟು, ಅಷ್ಟು ಕಲಿಸ್ಕೊಳ್ಳಿ. ಈ ಹದಕ್ಕೆ ಇರಬೇಕು ನೋಡಿ. ಈಗ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಗ್ರೀನ್ ಚಟ್ನಿ ಅಥವಾ ಹಸಿರು ಚಟ್ನಿನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ, ಈ ಹಸಿರು ಚಟ್ನಿದು ವಿಡಿಯೋ ಲಿಂಕ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ನಾನು ಟೊಮೆಟೊ ಸಾಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಟೊಮೆಟೊ ಸಾಸ್ ಹಾಕಿ, ಇಲ್ಲಾಂದರೆ ಶೆಜ್ವಾನ್ ಚಟ್ನಿ ಹಾಕ್ಬೋದು, ಇಲ್ಲ ಅಂತಂದರೆ ಕೆಂಪು ಚಟ್ನಿ ಸಹ ಬಳಸ್ಬೋದು, ಅದನ್ನು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಯಾವ್ದು ಬೇಕಾದ್ರೂ ಬಳಸ್ಕೊಳ್ಳಿ. ಈಗ ನಾವು ಈ ಬ್ರೆಡ್ಗಳನ್ನು ತ್ರಿಕೋನ ಆಕಾರದಲ್ಲಿ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಈಗ ಚೀಸ್ ಸ್ಲೈಸ್ ಸಿಗುತ್ತಲ್ಲ, ಅದನ್ನು ಸಹ ಇದೇ ರೀತಿ ತ್ರಿಕೋನ ಆಕಾರದಲ್ಲೇ ಕಟ್ ಮಾಡಬೇಕು. ಮಾಡಿ ಈ ರೀತಿ ಸಾಸ್ ಹರಡಿರುವಂಥ ಬ್ರೆಡ್ ಮೇಲೆ ಇಟ್ಬಿಡಿ ನೋಡಿ ಈ ರೀತಿ. ಇದಾದಮೇಲೆ ಈ ಚಟ್ನಿ ಸವರದಂಥ ಬ್ರೆಡ್ ಏನಿದೆಯೋ ಅದನ್ನ ಈ ರೀತಿ ಡಬ್ ಹಾಕ್ಬಿಡಿ. ಈಗ ಇದು ಚೀಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಅಂತ ಅನ್ಬೋದು. ಈಗ ಇದನ್ನ ನಾವು ಮೊದಲೇನು ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಈ ರೀತಿ ಅದ್ದಬೇಕು. ಲಕ್ಷ್ಯ ಏನಿಡಬೇಕು ಅಂದರೆ ಈ ಹಿಟ್ಟು ಎಲ್ಲ ಕಡೆ ಅಂಟ್ಕೋಬೇಕು, ಸೈಡಿಗೆ ಸಹ ಅಂಟ್ಕೋಬೇಕು. ಆ ರೀತಿ ಇದನ್ನ ಪೂರ್ತಿಯಾಗಿ ಮುಳುಗಿಸಿ ಎತ್ತಿಬಿಡಿ. ಅದಾದಮೇಲೆ ಎಣ್ಣೆನ ನಾನು ಮಧ್ಯಮ ಊರಿನಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಮಧ್ಯಮ ಊರಿನಲ್ಲೇ ಇದನ್ನು ಕರಿಬೇಕು. ಹುಷಾರಾಗಿ ಹಾಕಿ ಎಣ್ಣೆಯಲ್ಲಿ ಹಾಕುವಾಗ, ಯಾಕಂದರೆ ಬ್ರೆಡ್ ತುಂಬ ಭಾರ ಆಗಿಬಿಟ್ಟಿರುತ್ತೆ ಈ ಹಿಟ್ಟನ್ನು ಹಿಡ್ಕೊಂಡು. ಸೊ ಇದು ಕಂದು ಬಣ್ಣ ಬರೋವರೆಗೂ ಕರೆದ್ರೆ ಬ್ರೆಡ್ ಪಕೋಡ ರೆಡಿ ಆಗುತ್ತೆ. ನೀವು ಸಾಸ್ ಅಥವಾ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಸಹ ತಿನ್ಬೋದು. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಚೀಸ್ ಸ್ಲೈಸ್ ಸಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಮಳೆಗಾಲನೂ ಬಂತು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.